ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಅಚ್ಚು ಕ್ಯೂಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹೊಸ ಹೊಸ ವೀಡಿಯೋಸ್ಗಳು ಬರ್ತಿರ್ತಾವ, ನೋಡ್ರಿ, ಲೈಕ್ ಮಾಡಿರಿ, ಮರಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೇನಪ್ಪ ಅಂತಂತಂದರೆ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ನನ್ನ ಹತ್ರ ಅಂತೂ ಸಾರಿ ಕಲೆಕ್ಷನ್ ಭಾಳ ಅಂದ್ರೆ ಭಾಳ ಅದಾವ್ರಿ. ಹೆಣ್ಮಕ್ಳ ಹತ್ರ ಸಾರಿ ಕಲೆಕ್ಷನ್ ಅಂತೂ ಕೇಳಂಗೇ ಇಲ್ಲ. ಯಾಕಂತಂದ್ರೆ ಅಷ್ಟಕ್ಕೊಂದು ಸಾರಿ ಇರ್ತಾವ. ಏನೇ ಹಬ್ಬ ಬಂತು ಅಂತಂದ್ರೆ ಮತ್ತೆ ಹೊಸ ಸೀರೆ ಅಂತಲೇ ಅಂತಿರ್ತೀವಿ. ಒಂದ್ಸಲ ಹಾಕಿದ್ದನ್ನ ಮತ್ತೆ ಇನ್ನೊಂದ್ಸಲ ಹಾಕೋಕ್ಕೆ ಒಂಥರ ಮುಜುಗರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅಂತ ಎಲ್ಲ ಹೆಣ್ಮಕ್ಳ ಹತ್ರನೂ ಸಾರಿ ಅಂದರೂ ಸಿಕ್ಕಾಪಟ್ಟೆ ಹೆವಿ ಇರುತ್ತೆ. ಬಟ್ ಇವತ್ತು ನನ್ನ ಹತ್ರ ಇರುವಂಥ ಸ್ವಲ್ಪ ಸಾರೀಸ್ನ ನಾನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ಸಾರಿಗಳಲ್ಲಿ ಯಾವ ಥರ ಅಂತಂದರೆ ಇವಾಗ ನನಗೆ ತುಂಬ ಫೇವ್ರೇಟ್ ಆಗಿರೋದು ಮತ್ತು ಆ ಸಾರಿಯಲ್ಲಿ ನನಗೆ ಜಾಸ್ತಿ ಮೆಮೊರಿಬಲ್ ಆಗಿರೋದು, ಲೈಕ್ ಇವಾಗ ನನ್ನ ಎಂಗೇಜ್ಮೆಂಟ್ ಸಾರಿ ಆಗಿರ್ಬೋದು, ಮ್ಯಾರೇಜ್ ಸಾರಿ ಆಗಿರ್ಬೋದು, ಅದರಲ್ಲಿ ನನಗೆ ಫೇವ್ರೇಟ್ ಅಂತ ಇದ್ದಿದ್ದು ಒಂದು 4 ಇರೋದವ್ರಿ. ಆ ಸ್ಯಾರೀಸ್ ಆಗಿರ್ಬೋದು ಎಲ್ಲ ಬಗ್ಗೆನೂ ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಬರ್ರಿ ಇವಾಗ ಆ ಎಲ್ಲ ಸ್ಯಾರಿನ ನೋಡ್ಕೊಂಬರವಂತ. ಇವಾಗ ಬೆಸ್ಟ್ ಮೆಮೊರಿಬಲ್ ಸ್ಯಾರಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದು ಯಾವುದಪ್ಪ ಅಂತಂದರೆ ನನ್ನ ಮ್ಯಾರೇಜ್ ಸ್ಯಾರಿಗೆ ನಾನು ಇದು ತೊಗೊಂಡಿದ್ದೆ, ಗೋಲ್ಡನ್ ವಿತ್ ಚಾಕ್ಲೇಟ್ ಕಲರ್ದು ಕಾಂಬಿನೇಷನ್ ಇದ್ದಿದ್ದು, ಮತ್ತು ಅದ್ರ ಮೇಲೆ ಚಿಕ್ಕದಾಗಿ ವೈಟ್ ಕಲರ್ ಬೀಡ್ಸ್ ಇದೆ. ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನನಗಂತೂ ಹೆವಿ ವರ್ಕ್ ಇದು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ನೋಡಿದಾಗಲೇ ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂತಂದ್ರೆ ನಾನು ಅವಾಗ ಅಂದ್ರೆ ನಾವು ಇಬ್ಬರು ಏನು ಡಿಸ್ಕಸ್ ಮಾಡಿದ್ದಿಲ್ಲ. ಇಬ್ಬರು ಅಂದರೆ ಮ್ಯಾರೇಜ್ಗೆ ಇಬ್ಬರು ಸೇಮ್ ಕಲರ್ ಹಾಕೋಬೇಕು ಈ ಥರ ಏನೂ ಇರಲಿಲ್ಲ. ಬಟ್ ನನಗೇನೋ ಗೊತ್ತಿಲ್ಲ, ಸೀರೆ ನೋಡಿದ ತಕ್ಷಣ ನಮ್ಮ ಮಮ್ಮಿ ಚಾಯ್ಸ್ ಇದು ರೀ, ಅವರಿಗೂ ಕೂಡ ಭಾಳ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದಾಗೆ. ಹಂಗಂತ ಹೇಳಿ ಈ ಸ್ಯಾರಿನ ನಾನು ಚೂಸ್ ಮಾಡಿದೆ. ಆಮೇಲೆ ನಾನು ಮದುವೆಯಲ್ಲಿ ಈ ಥರ ಇದೆ ನೋಡಿ, ಈ ಥರ ಐತಿ. ಮತ್ತು ಇದು ಆಮೇಲೆ ನಾನು ಇದಕ್ಕೆ ಇದು ಎಲ್ಲ ಹಾಕಿಸ್ದೆ. ನೋಡ್ರಿ ಎಷ್ಟು ಮಸ್ತಾಗೈತಿ. ಇದರಿಂದ ಒಂಥರ ಹೆವಿ ಲುಕ್ ಕೊಡುತ್ತೆ. ಇದು ಕೂಡ ನಾನು ಇದ್ರ ಕಾಂಬಿನೇಷನ್ ಇರಲಿ ಅಂತ ಅಪೋಸಿಟ್ ಕಲರ್ ಆಗಿ ಅಷ್ಟೊಂದು ಚೆನ್ನಾಗಿ ಕಾಣಿಸಂಗಿಲ್ಲ ಅಂತ ಕೇಳಿದ್ರೆ ನಾನು ಈ ಒಂದು ಸಾರಿಗೆ ಮತ್ತು ಧಾರೆ ಸೀರೆ ಕೂಡ ಆಗಿತ್ತಲ್ರಿ. ಸೊ ಹಾಗಾಗಿ ಅಂತ ಅದೇ ಕಲರ್ದು ಕಾಂಬಿನೇಷನ್ ಇರಲಿ ಅಂತ ಇದಕ್ಕೆ ನಾನು ಸ್ವಲ್ಪ ಗೋಲ್ಡನ್ ಕಲರು ಮತ್ತು ಚಾಕ್ಲೇಟ್ ಕಲರ್ದು ಇದನ್ನು ಗೊಂಡೆನೂ ನಾನು ಹಾಕಿಸ್ದೆ. ನೋಡ್ರಿ ಎಷ್ಟು ಮಸ್ತ್ ಐತಿ. ಇದು ಬಂದು ಇದು ಪಲ್ಲು ಬರುತ್ತೆ ಈ ಥರ. ಮತ್ತು ಮ್ಯಾರೇಜ್ಗಂತೂ ಸಿಕ್ಕಾಪಟ್ಟೆ ಲುಕ್ ಕಾಣಕತ್ತೈತಿ ಈ ಸಾರಿ. ತುಂಬ ಜನಕ್ಕೆ ಇಷ್ಟ ಆಯಿತು, ಹಾಗೆ ನನಗೂ ಕೂಡ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ರೀ. ನೋಡ್ರಿ ಇದು ಯಾವ ಥರ ಅದ ಅಂತ ನೋಡಕತ್ತೀರಲ್ರಿ. ಮತ್ತು ಎಲ್ಲರಿಗೂ ಕೂಡ ಇದು ಭಾಳ ಇಷ್ಟ ಆಗುತ್ತೆ. ಮತ್ತು ಎಲ್ಲರಿಗೂ ಒಂಥರ ಎಲ್ಲ ಫಂಕ್ಷನ್ಸಲ್ಲಿ ಮ್ಯಾಚ್ ಆಗುವಂಥದ್ದು. ಸ್ವಲ್ಪ ಹೆವಿ ವರ್ಕ್ ಐತ್ರಿ, ಸ್ವಲ್ಪ ಭಾರನೂ ಐತಿ. ಸೆಕೆಂಡ್ ಫೇವ್ರೇಟ್ ಬಂತಂತಂದರೆ ಇದು ಅಂತ ಹೇಳ್ಬೋದು ರೀ. ಯಾಕಂತಂದ್ರೆ ನನ್ನ ಮದುವೆ ಆದಮೇಲೆ ನಮ್ಮ ಮನೆಯವರು ಫಸ್ಟ್ ಗಿಫ್ಟ್ ಆಗಿ ನನಗೆ ಕೊಟ್ಟಿರೋ ಸೀರೆ ಇದು. ಭಾಳ ಮಸ್ತ್ ಅದ ರೀ, ಲೈಟ್ ವೇಟ್ ಐತಿ ಮತ್ತು ಭಾಳ ಚಂದ ಕುತ್ಕೊಳ್ಳುತ್ತೆ. ನಾವು ಹೆಂಗೆ ಹಾಕ್ಕೊಂತೀವಲ್ರಿ ಆ ಥರನೇ ಕುತ್ಕೊಳ್ಳುತ್ತೆ. ಇದು ನೋಡ್ರಿ ಅಷ್ಟೇ ಬ್ಲೂ ಆ್ಯಂಡ್ ಗ್ರೀನ್ ಒಳಗೆ ಕಾಂಬಿನೇಷನ್ ಒಳಗೆ ಅದ, ಸಿಂಪಲಾಗೆ ಡಿಸೈನ್ ಅದ. ನೋಡ್ಬೋದು ನೀವು ಯಾವ ಥರ ಅದ ಅಂತ. ಇದು ಪಲ್ಲು ಬರುತ್ತೆ, ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ಅದ. ಇದನ್ನು ಭಾಳ ಅಂದ್ರೆ ಭಾಳ ಫೇವ್ರೇಟ್ ಅಂತ ಹೇಳ್ಬೋದು. ಇದು ಕೂಡ ಒಂಥರ ಒಳ್ಳೆ ಮೆಮೊರಿಬಲ್, ಬಿಕಾಸ್ ಮುಂದೆ ಮಕ್ಕಳಿಗೆಲ್ಲ ಹೇಳ್ಬೋದು. ಮತ್ತು ಯಾವಾಗಾದ್ರೂ ನೆನಪಿರುತ್ತಲ್ರಿ ಫಸ್ಟ್ ಸಾರಿ, ಫಸ್ಟ್ ಅವ್ರು ಏನೇ ಕೊಟ್ಟಿರೋ ಗಿಫ್ಟ್ ಅದೊಂಥರ ಒಳ್ಳೆ ಮೆಮೊರಿಬಲ್ ಇರುತ್ತೆ. ಸೊ ಹಾಗಾಗಿ ನನಗೆ ಈ ಸಾರಿ ಕೂಡ ಒಂದು ಒಳ್ಳೆ ಮೆಮೊರಿಬಲ್ ಸೆಕೆಂಡ್ ಸಾರಿ ಇದು. ಮತ್ತು ಲೈಟ್ ವೇಟ್ ಐತ್ರಿ, ಲುಕ್ ಅಂತೂ ಮಸ್ತ್ ಕಾಣ್ತೈತಿ. ಇವಾಗ ನೆಕ್ಸ್ಟ್ ಸಾರಿ ಅಂತಂದ್ರೆ ಇದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಆ್ಯಕ್ಚುಲಿ ಇದು ಕಲರ್ ಕಾಂಬಿನೇಷನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ಅಂತ ನಾನು ಇದನ್ನು ತಗೊಂಡೆ. ಎಲ್ಲಿ ತೊಗೊಂಡೆ ಅಂತ ಅಷ್ಟು ನೆನಪಿಲ್ಲ, ಬಟ್ ನಮ್ಮೂರಿಗೆ ತೊಗೊಂಡಿರಿ. ನೋಡ್ರಿ ಎಷ್ಟು ಮಸ್ತ್ ಫುಲ್ ರಿಚ್ ಲುಕ್ ಕೊಡುವಂಥ ಸಾರಿ ಇದು. ಇದಕ್ಕೆ ಕಲರ್ ಬಂದು ಬ್ಲೌಸಿಗೆ ರೆಡ್ ಕಲರೇ ಬಂದೈತ್ರಿ. ಇದು ಪಲ್ಲು ನೋಡ್ರಿ, ಇದು ಕೂಡ ಮಸ್ತಾಗೈತಿ. ಆ್ಯಕ್ಚುಲಿ ಇದು ಕಲರ್ ಕಾಂಬಿನೇಷನ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ಬೈ ಮಾಡಿದೆ. ಫುಲ್ ಡಾರ್ಕ್ ಬ್ಲೂ ಕಲರ್, ಅದರೊಳಗೆ ಡಾಟ್ಸ್ ಆಗಿ ಗೋಲ್ಡನ್ ಕಲರ್ದು ಡಿಸೈನ್ ಕೊಟ್ಟಾರ. ಮತ್ತು ಬಾರ್ಡ್ರ್ ಕೂಡ ನೋಡ್ರಿ, ಬಾರ್ಡ್ರ್ ಅಂತೂ ಫುಲ್ ಮರೂನ್ ವಿತ್ ಗೋಲ್ಡನ್ ಕಲರ್ ಒಳಗೆ ಬಾರ್ಡ್ರ್ ಕೊಟ್ಟಾರ. ಭಾಳ ಮಸ್ತ್ ಅದ ಕಾಂಬಿನೇಷನ್. ಇದಕ್ಕೆ ನಾವು ಮರೂನ್ ಕಲರ್ ಬ್ಲೌಸ್ನು ಹಾಕೋಬಹುದು, ಸ್ವಲ್ಪ ಅಪೋಸಿಟ್ ಕಲರ್ ಆಗಿ, ಮತ್ತು ಗೋಲ್ಡನ್ ಕಲರು ಹಾಕೋಬಹುದು. ಬಟ್ ಇದಕ್ಕೆ ಸಾರಿಗೆ ಮ್ಯಾಚ್ ಆಗಿ ನನಗೆ ರೆಡ್ ಕಲರ್ ಬಂದೈತ್ರಿ. ಮತ್ತು ಇನ್ನೊಂದು ಬೆಸ್ಟ್ ಮೆಮೊರಿ ಇದ್ರ ಮೇಲೆ ಅಂತಂದ್ರೆ ಇವ್ರು ನನಗೆ ಫಸ್ಟ್ ಟೈಮ್ ನೋಡೋಕೆ ಬಂದಾಗ ನಾನು ಇದೇ ಸಾರಿ ವೇರ್ ಮಾಡಿದ್ದೆ. ಆ ಸಾರಿ ಅಂತೂ ಫಸ್ಟ್ ಟೈಮ್ ಹಾಕೊಂಡಾಗ ಭಾಳ ಮಸ್ತ್ ಕೂತಿತ್ತಂತ.
ನಮ್ಮ ಅತ್ತಿ ಮತ್ತು ನಮ್ಮ ನಾದಿನಿ ಎಲ್ಲ ಹೇಳಕತ್ತಿದ್ರು ಸಾರಿ ಭಾಳ ಮಸ್ತಿತ್ತು, ನೀನು ಫಸ್ಟ್ ಟೈಮ್ ನಾವು ಬಂದಾನೆ ಹಾಕೊಂಡಿದ್ಯಲ್ಲ ಆ ಸಾರಿ ನಮಗೆ ಭಾಳ ಇಷ್ಟ ಆಗಿತ್ತು ಅಂತ ಅವ್ರು ಹೇಳಕತ್ತಿದ್ರು. ಮತ್ತು ನನಗೂ ಕೂಡ ಈ ಸಾರಿ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮತ್ತು ಇದು ಕೂಡ ಭಾಳ ರಿಚ್ ಲುಕ್ ಕೊಡುತ್ತೆ, ಮಸ್ತಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ರಿ, ನಾವು ಇದು ಮಾಡಾದ್ರೂ ಹಾಕೋಬಹುದು, ಇಲ್ಲ ಅಂತಂದರೆ ಪಿನ್ ಮಾಡಾದ್ರೂ ಹಾಕ್ಬೋದು, ಇಲ್ಲ ಅಂತಂದರೆ ಫ್ರೀಯಾಗಿ ಕೂಡ ಬಿಡ್ಬೋದು. ಇದು ಕೂಡ ಮಸ್ತ್ ಅದ. ಇದಕ್ಕೆ ನಾವು ಯಾವ್ದು ಬೇಕಾದ್ರೂ ಬ್ಲೌಸ್ ಕೂಡ ವೇರ್ ಮಾಡ್ಬೋದು. ಇವಾಗ ನೆಕ್ಸ್ಟ್ ಒಂದು ಫೇವ್ರೇಟ್ ತೋರಿಸ್ತೀನಿ. ಆ್ಯಕ್ಚುಲಿ ಇದರ ಕಲರ್ ಕಾಂಬಿನೇಷನ್ ಒಂಥರ ಮಸ್ತ್ ಅನ್ನಿಸ್ತದ. ಇಲ್ಲಿ ನೋಡ್ರಿ, ಆಫ್ ವೈಟ್ ಆ್ಯಂಡ್ ಗ್ರೀನ್ ಕಲರ್ ಒಳಗಿದ್ದು ಈ ಸಾರಿ ನಾನು ಮ್ಯಾರೇಜ್ಗಿಂತ ಮುಂಚೆನೂ ಇಲ್ಲ, ಮ್ಯಾರೇಜ್ದು ಶಾಪಿಂಗ್ ಹೋದಾಗೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ತೊಗೊಂಡಿದ್ದು. ಇದು ನನ್ನ ಚಾಯ್ಸ್ ಮತ್ತು ನಮ್ಮ ಮಮ್ಮಿ ಚಾಯ್ಸ್. ಇದಕ್ಕೆ ಕಾಂಬಿನೇಷನ್ ಆಗಿ ಗ್ರೀನ್ ಕಲರ್ ಬ್ಲೌಸ್ ಬಂದೈತ್ರಿ. ಸೇಮ್ ಡಿಸೈನ್ ಯಾವ ಥರ ಐತಲ್ರಿ, ಇದು ಮ್ಯಾಂಗೋ ಸೇಪ್ ಒಳಗೆ ಡಿಸೈನ್ ಬ್ಲೌಸು ಕೂಡ ಐತಿ. ಇದು ಕೂಡ ಮ್ಯಾಂಗೋ ಸೇಪ್ ಒಳಗೆ ಐತಿ. ಇದರ ಕಲರ್ ಕಾಂಬಿನೇಷನ್ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಇದು ಪಲ್ಲು ರೀ, ಇದು ಕೂಡ ಭಾಳ ಮಸ್ತ್ ಅನ್ನಿಸ್ತೈತಿ. ಇದು ಅಂತೂ ಪಾರ್ಟೀಸ್ಗಾಗಿ ಇಲ್ಲ ಅಂತಂದರೆ ಮದುವೆಗಳಿಗೆ ಹಾಕೊಂಡು ಹೋದ್ರೆ ಮಾತ್ರ ಫುಲ್ ರಿಚ್ ಲುಕ್ ಕೊಡುತ್ತೆ. ಸೊ ಹಾಗಾಗಿ ಅಂತ ಇದ್ರೊಳಗೆ 3 ಕಲರ್ ಕಾಂಬಿನೇಷನ್ ಬರುತ್ತೆ. ಒಂದು ಗ್ರೀನು, ಇನ್ನೂ ಒಂದು ಗೋಲ್ಡನು, ಇನ್ನೂ ಒಂದು ಆಫ್ ವೈಟ್. ಮಸ್ತ್ ಅಂದರೆ ಮಸ್ತ್ ಅನ್ನಿಸ್ತದೆ ರೀ ಗ್ರೀನ್ ಕಲರ್. ಅಂದರೂ ಸಿಂಪಲ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು ರೀ. ಇದ್ರೊಳಗೆ ಕೂಡ 3 ಕಲರ್ದು ಇದು ಐತಿ. ಇದು ಕುಂಚ ಬಂದು ಪರ್ಪಲ್ ಕಲರ್ ಒಳಗೆ ಕೊಟ್ಟಾರ, ಡಿಸೈನ್ ಬಂದು ಗೋಲ್ಡನ್ ಕಲರ್ ಒಳಗೆ ಕೊಟ್ಟಾರ. ಮತ್ತು ಇದು ಲೈಟ್ ಗ್ರೀನ್ ಟೈಪ್ ಐತಿ, ಅಂದರೆ ಮೆಹಂದಿ ಕಲರ್ ಟೈಪ್ ಐತಿ. ಇದು ಕೂಡ ಭಾಳ ಮಸ್ತ್ ಕೂರ್ತೈತಿ ಸಾರಿ. ಫುಲ್ ಲೈಟ್ ವೆಯ್ಟ್ ರೀ. ಇದು ಹಾಕೊಂಡಾಗಂತೂ ನಾವು ಯಾವ ಥರ ಹಾಕೊಂಡಿರ್ತೀವಲ್ರಿ ಸೇಮ್ ಅದೇ ಥರ ಇರುತ್ತೆ. ಅಷ್ಟು ಮಸ್ತಾಗಿ ಕೂತ್ಕೊಳ್ಳುತ್ತೆ. ಫುಲ್ಲು ಸಾಫ್ಟ್, ಇದು ಭಾಳ ಮಸ್ತ್ ಅನಿಸ್ತದೆ ರೀ ಇದು. ಮತ್ತು ನೈಟ್ ಫಂಕ್ಷನ್ಸ್ಗೆ ಏನಾದರೂ ನಾವು ಹಾಕೊಂಡು ಹೋದ್ವಿ ಅಂತಂದ್ರೆ ಇದು ಫುಲ್ ಹಿಂಗೆ ಒಂಥರ ಶೈನ್ ಹೊಡಿತೈತ್ರಿ. ಸೊ ಹಂಗಾಗಿ ಅಂತ ಪಾರ್ಟಿ ವೇರ್ಗೆ ಮತ್ತು ಮ್ಯಾರೇಜ್ಗಂತೂ ಭಾಳ ಬೆಸ್ಟ್ ಸ್ಯಾರಿ ಇದು. ಆ್ಯಕ್ಚುಲಿ ನಮಗೆ ಪ್ರಮೋಷನ್ಗೆ ಬಂದಿದ್ದು ಸ್ಯಾರಿ ಭಾಳ ಮಸ್ತ್ ಐತ್ರಿ. ನವಾರಿ ಸಾಡಿ ಟೈಪ್, ಭಾಳದಂದ್ರೆ ಭಾಳ ದೊಡ್ಡದೈತ್ರಿ. 9 ಮೀಟ್ರದ್ದು ಇರ್ಬೋದು ಇದು. ನೋಡಿರಿ, ಇದು ಯಾವ ಥರ ಅಂತಂದ್ರೆ ಒಂಥರ ಮರೂನ್ ವಿತ್ ಬ್ಲ್ಯಾಕ್ ವಿತ್ ವೈಟ್, ಭಾಳ ಮಸ್ತ್ ಅನ್ನಿಸ್ತೈತ್ರಿ. ಇದು ಕೂಡ ಇದು ಬಾಕ್ಸಸ್ ಟೈಪ್ ಇದು ಬಂದೈತ್ರಿ ಡಿಸೈನ್. ಬಟ್ ಭಾಳ ಮಸ್ತ್ ಕುಂತಿರ್ತೈತ್ರಿ. ಇದು ಕಾಟನ್ ಸಾಡಿ ಒಳಗೆ ಇದು ಒಂದು ಫೇವ್ರೇಟ್ ಅಂತ ಹೇಳ್ಬೋದು ರೀ. ನನಗೆ ರೀಸೆಂಟಾಗಿ ಪ್ರಮೋಷನಿಂದ ಬಂದಿದ್ದು. ಇದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಫ್ಯಾಷನ್ ವರ್ಲ್ಡ್ ಕಲೆಕ್ಷನ್ ಅನ್ನೋ ಪೇಜಿಂದ ಬೈ ಮಾಡಿದ್ದೆ. ಇದು ಕೂಡ ಭಾಳ ಬೆಸ್ಟ್ ಆ್ಯಂಡ್ ಮಸ್ತ್ ಐತ್ರಿ. ಇದು ಒಂದ್ಸಲ ನಾವು ವೇರ್ ಮಾಡಿದೀವಿ ಅಂತಂದ್ರೆ ಯಾವ ಥರ ವೇರ್ ಮಾಡಿರ್ತೀವಲ್ರಿ ಅದೇ ಥರ ಪರ್ಫೆಕ್ಟಾಗಿ ಹಾಗೆ ಕುತ್ಕೊಂಡಿರೋದು. ಮತ್ತು ಸಾರಿಗಳಿಗೆ ಆಲ್ಮೋಸ್ಟ್ ನಾನು ಜಾಸ್ತಿ ವೇರ್ ಮಾಡಲ್ರಿ, ರೀಲ್ಸ್ ಮಾಡಬೇಕಾದ್ರೆ ಹಾಕೊಂಡಿರ್ತೀವಿ, ಇಲ್ಲ ಅಂತಂದ್ರೆ ಏನಾದರೂ ಫಂಕ್ಷನ್ಸ್ ಇದ್ದಾಗ ಅಂತ. ಅದನ್ನು ಬಿಟ್ಟು ಯಾವುದಕ್ಕೂ ಜಾಸ್ತಿ ವೇರ್ ಮಾಡಲ್ಲ. ಸೊ ಸಾರಿ ಎಲ್ಲ ಹಾಗೆ ಇರ್ತಾವೆ. ಬಟ್ ನೋಡಕತ್ತಿರ್ಬೋದು ನೀವು ಎಷ್ಟು ಸಾಫ್ಟಾಗಿ ಐತಿ ಅಂತ. ಆ್ಯಕ್ಚುಲಿ ಇದು ಸಾಫ್ಟಾಗಿ ಐತಿ. ಮತ್ತು ಇನ್ನೊಂದಪ್ಪ ಅಂತಂದ್ರೆ ಇದು ನೋಡಿದ್ರೆ ಒಂಥರ ಸ್ಲಿಪ್ ಹೊಡೆಯುತ್ತಂತ ಅನ್ಸುತ್ತೆ, ಬಟ್ ಸ್ಲಿಪ್ ಹೊಡೆಯೋದಿಲ್ಲ. ಭಾಳ ಮಸ್ತ್ ಕೊಡುತ್ರಿ ಇದು ಕೂಡ. ಈ ಸಾರಿ ನನಗೆ ನನ್ನ ನಾದಿನಿ ಮತ್ತು ನನ್ನ ಅತ್ತಿ ನನಗೆ ಫಸ್ಟ್ ಟೈಮ್ ನೋಡೋಕೆ ಬಂದಾಗ ಹಾಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡು ಈ ಒಂದು ಸ್ಯಾರಿನ ತೊಗೊಂಡ್ಬಂದಿದ್ದಾರೆ. ನೋಡಕತ್ತಿರಲ್ರಿ, ಇದು ಕೂಡ ಬಾರ್ಡರ್ ಭಾಳ ಮಸ್ತ್ ಅದ. ಸಣ್ಣ ಸಣ್ಣ ಫ್ಲವರ್ ಟೈಪ್ ಕೊಟ್ಟಾರ ಅವರು. ಮತ್ತು ಇದು ಬಂದು ಪಲ್ಲು ಪರ್ಪಲ್ ಕಲರ್ ಒಳಗೆ ಐತ್ರಿ. ಮತ್ತು ಇದು ಬಂದು ರೆಡ್ ಕಲರ್ ಟೈಪ್ ಒಳಗೆ ಐತಿ. ಅಂತ ಭಾಳ ರಿಚ್ ಲುಕ್ ಕೊಡ್ತೈತ್ರಿ. ನೀವು ನೋಡಕತ್ತಿರ್ಬೋದು ಗೋಲ್ಡನ್ ಕಲರ್ದು ಡಿಸೈನ್ ಮಾಡ್ಯಾರ, ಅದು ಕೂಡ ಭಾಳ ಮಸ್ತ್ ಅನ್ನಿಸ್ತೈತ್ರಿ. ನೋಡ್ರಿ, ವೇರ್ ಮಾಡಿದಾಗ ಭಾಳ ಮಸ್ತ್ ಅನ್ನಿಸ್ತೈತ್ರಿ. ಮತ್ತು ಇಲ್ಲಿ ಚಿಕ್ಕದಾಗಿ ಪರ್ಪಲ್ ಕಲರ್ ಟೈಪ್ದು ಜಸ್ಟ್ ಚಿಕ್ಕದು ಬಾರ್ಡರ್ ಕೊಟ್ಟಾರ. ಫುಲ್ ಡಿಸೈನ್ ಆಗಿರೋದ್ರಿಂದ ಭಾಳ ಮಸ್ತಾಗಿ ಒಂದು ಒಳ್ಳೆ ರಿಚ್ ಲುಕ್ ಕೊಡುತ್ರಿ ಇದು ನೋಡ್ರಿ ಎಷ್ಟು ಮಸ್ತ್ ಅದ. ಫ್ರೆಂಡ್ ಅನ್ನೋಕ್ಕಿಂತ ಅಕ್ಕ ಆಗಬೇಕು. ಅವ್ರು ನನಗೆ ಈ ಸ್ಯಾರಿನ ಕೊಟ್ಟಿದ್ದು ಭಾಳ ಮಸ್ತ್ ಐತ್ರಿ. ಕೇರಳ ಟೈಪ್ ಅವ್ರದ್ದು ನೋಡಕತ್ತಿರ್ಬೋದು. ಅಷ್ಟೇನು ಡಿಸೈನ್ ಇಲ್ಲ, ಬಟ್ ಮಸ್ತ್ ಅನ್ನಿಸ್ತದೆ ರೀ ಹಾಕ್ಕೊಂಡಾಗ. ಇದು ಜಸ್ಟ್ ಆಫ್ ವೈಟ್ ಆ್ಯಂಡ್ ಗೋಲ್ಡನ್ ಕಲರ್ ಒಳಗೆ ಕೊಟ್ಟಾರ ಅವರು. ಬಟ್ ಭಾಳ ಬೆಸ್ಟ್ ಕೂಡ್ತೈತಿ ಇದು. ಕ್ವಾಲಿಟಿ ಅಂತೂ ಭಾಳ ಮಸ್ತ್ ಐತ್ರಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಈ ಸೈಡ್ ಫುಲ್ ವೈಟ್ ಅದ, ಈ ಸೈಡ್ ಗೋಲ್ಡನ್ ವಿತ್ ವೈಟ್ ಟೈಪ್ ಅದ. ನೋಡ್ರಿ ಇಲ್ಲಿ ಯಾವ ಥರ ಅದ ಡಿಸೈನ್ ಅಂತ. ಭಾಳ ಚಲೋ ಅನ್ಸುತ್ತೆ ರೀ. ಇದು ಪಲ್ಲುನು ಅಷ್ಟೇ ಸಿಂಪಲಾಗಿ ಮಸ್ತ್ ಕೊಟ್ಟಾರ. ನಾವೊಂದು ಬೆಸ್ಟ್ ಮೂಮೆಂಟ್ದು ಇನ್ನೊಂದು ಸಾರಿ ತೋರಿಸ್ತೀನಿ. ಅದು ಯಾವುದಪ್ಪ ಅಂತಂದರೆ ಪ್ಯೂರ್ ರೇಷ್ಮೆ ಸೀರೆ. ಇದನ್ನು ಯಾವಾಗ ತೊಗೊಂಡಿದ್ದೀವಿ ಅಂತಂದರೆ ಕಿರಣ ಮದುವೆಯಲ್ಲಿ ನನಗೊಂದು ಮತ್ತು ಕಿರಣಗೊಂದು ನಮ್ಮ ಅವ್ವ ಕೊಡಿಸಿದ್ದು. ಇದು ಫುಲ್ ಪ್ಯೂರ್ ರೇಷ್ಮೆ ಸೀರೆ ಇದು. ನೋಡ್ರಿ ಯಾವ ಥರ ಅದ ಅಂತ. ಭಾಳ ಅಂದ್ರೆ ಭಾಳ ಮಸ್ತ್ ಅದ. ಕಲರ್ ಕಾಂಬಿನೇಷನ್ ಅಂತೂ ವಾವ್ ಅಂತ ನೆಕ್ಸ್ಟ್ ಲೆವೆಲ್ಗೆ. ಹಾಕೊಂಡಾಗಂತೂ ಅಷ್ಟು ಮಸ್ತ್ ಅನ್ನಿಸ್ತದ್ರಿ. ಇಲ್ಲಿ ನೋಡ್ರಿ ಚಿಕ್ಕದಾಗಿ ಮ್ಯಾಂಗೋ ಸೆಟ್ ಡಿಸೈನ್ ಕೊಟ್ಟಾರ ಅವರು. ಮತ್ತು ಇದು ಬಾರ್ಡರ್ ಕಲರ್ ಬೇರೆ ಐತಿ, ಸ್ಯಾರಿ ಕಲರ್ ಬೇರೆ ಐತಿ, ಬಟ್ ಕಾಂಬಿನೇಷನ್ ಮಸ್ತಾಗಿ ಕೊಡುತ್ತೆ. ಇದ್ರ ಜೊತೆ ಬ್ಲೌಸು ಮರೂನ್ ಕಲರೇ ಕೊಟ್ಟಾರೆ ಅವರ, ಚಾಕ್ಲೇಟ್ ಕಲರ್ ಟೈಪ್. ಮತ್ತು ಇನ್ನೊಂದು ಅಂತಂದರೆ ಇಲ್ಲೇ ನೋಡಕತ್ತಿರ್ಬೋದು, ಇಲ್ಲಿ 2 ಕಲರ್ ಟೈಪ್ ಬರುತ್ತೆ.
ಇದು ನೋಡಿದ್ರೆ ಇದು ಪಲ್ಲು ರೀ. ಇದು ಪಲ್ಲು ಬರುತ್ತೆ. ಇದು ಅಂತೂ ಭಾಳ ಅಂದ್ರೆ ಭಾಳ ಮಸ್ತ್ ಕುತ್ಕೊಳ್ಳುತ್ತೆ ನೋಡ್ರಿ. ಬರೀ ಇದು ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಕೊಡ್ಸಿವಿ ಸೀರೆ ಮದುವೆ ಟೈಮ್ ಒಳಗೆ. ಇದು ಹೆಂಗಪ್ಪ ಅಂತಂದ್ರೆ ಸ್ವಲ್ಪ ಗ್ರೇ ಕಲರ್ ಒಳಗೆ ಐತಿ, ಗ್ರೀನ್ ವಿತ್ ಗೋಲ್ಡನ್ ಕಲರ್ ಒಳಗೆ ಅದ. ಇದು ಆ್ಯಕ್ಚುಲಿ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತ್ರಿ. ನಮ್ಮ ಮಮ್ಮಿಗಂತ ತೊಗೊಂಡಿದ್ರು, ಆಮೇಲೆ ನನಗೆ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ ನಮ್ಮ ಮಮ್ಮಿ ಕೊಟ್ಟರು. ಮೇಲ್ಗಡೆ ಸೈಡ ಸ್ವಲ್ಪ ಬಾರ್ಡರ್ ಚಿಕ್ಕದು ಬರುತ್ತೆ ರೀ, ಕೆಳಗಡೆದು ಜಾಸ್ತಿ ಬಾರ್ಡರ್ ದೊಡ್ಡದು ಕೊಟ್ಟವರು ನೋಡ್ರಿ. ಇದು ಕೂಡ ರೇಷ್ಮೆ ಸೀರೆ. ಇದು ಆ್ಯಕ್ಚುಲಿ ಹಾಕೊಂಡೋಗಿ ಇಷ್ಟು ಮಸ್ತ್ ಅನ್ನಿಸ್ತೈತ್ರಿ. ಯಾರೇ ಹಾಕೊಂಡ್ರು ಕೂಡ ಭಾಳ ಅಂದ್ರೆ ಭಾಳ ಫುಲ್ ರಿಚ್ ಲುಕ್ ಕೊಡುತ್ತೆ ಇದು, ಮತ್ತು ಅಷ್ಟೇ ಕಂಫರ್ಟಬಲ್ ಆಗಿರುತ್ತೆ. ಇದು ಕೂಡ 3 ಕಲರ್ ಕಾಂಬಿನೇಷನ್ ರೀ. ಇದ್ರ ಪಲ್ಲು ಯಾವ ಥರ ಅದ ಅಂತಂದ್ರೆ ಈ ಟೈಪ್ ಒಳಗೆ ಗ್ರೀನ್ ಟೈಪ್ ಒಳಗೆ ಪಲ್ಲು ಕೊಟ್ಟಾರೆ ಅವರು ನೋಡ್ರಿ. ಆ್ಯಕ್ಚುಲಿ ಡಿಸೈನೇ ನನಗೆ ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ಒಂಥರ ಯೂನಿಕ್ ಆದ ಡಿಸೈನ್ ಅಂದ್ಕೊಂಡು ನಾನು ತೊಗೊಂಡೆ. ಮತ್ತು ಅಲ್ಲಿ ಚಿಕ್ಕದಾಗಿ ಮ್ಯಾಂಗೋ ಶೇಪ್ ಒಳಗೆ ಕೂಡ ಫುಲ್ ಡಿಸೈನ್ ಸ್ಯಾರಿ ಕೊಟ್ಟಾರೆ ಅವರು. ನಮ್ಮ ಅತ್ತಿ ಫಸ್ಟ್ ಇವ್ರ ಮನೆಗೆ ಬಂದಾಗ, ಅವರು ಮುಂಬೈಗೆ ಬಂದಾಗ ಮೊದಲನೇದಾಗಿ ರೇಷ್ಮೆ ಸೀರೆ ತೊಗೊಂಡಿರೋಂಥ ಸ್ಯಾರಿ. ಇದು ಸ್ವಲ್ಪ ಓಲ್ಡ್ ಅನ್ನಿಸ್ತೈತ್ರಿ. ಕಲರ್ ಅಂತೂ ಹಿಂಗೆ ಇರ್ಬೋದು, ಮೇ ಬಿ ಏನು ಹೋಗೈತೆ ಅಷ್ಟು ಗೊತ್ತಿಲ್ಲ. ಬಟ್ ಗೋಲ್ಡನ್ ಜರಿ ಐತಿ. ಇದು ಕೂಡ ಮೆಹಂದಿ ಕಲರೇ ಐತಿ. ಭಾಳ ಮಸ್ತ್ ಕೊಡ್ತೈತ್ರಿ. ಇದು ಅಂತೂ ಫುಲ್ ಸಾಫ್ಟ್ ಅಂದ್ರೆ ಫುಲ್ ಸಾಫ್ಟ್ ಐತ್ರಿ ಸ್ಯಾರಿ. ಮತ್ತು ಫುಲ್ ರೇಷ್ಮೆ ಸೀರೆ ಇದು. ಇದ್ರ ಬಾರ್ಡ್ರ್ ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ಫುಲ್ ಡಿಸೈನ್ ಐತಿ. ಬಟ್ ಸ್ವಲ್ಪ ಓಲ್ಡ್ ಟೈಪ್ ಅನ್ನಿಸ್ತೈತಿ. ಬಟ್ ನಮ್ಮ ಅತ್ತಿ ನನಗೆ ಕೊಟ್ಟಿರೋ ಸ್ಯಾರಿ ಇದು. ನಿನಗಿರಲಿ ಮಸ್ತ್ ಕಾಣ್ತದೆ ಗ್ರೀನ್ ಕಲರ್ ಅಂದ್ಕೊಂಡು ಅವ್ರು ನನಗೆ ಈ ಸ್ಯಾರಿನ ಕೊಟ್ಟರು. ಬಟ್ ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಆಯಿತು ಇದು. ಯಾಕಂತಂದರೆ ಈ ಟೈಪ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ, ಅಂದರೆ ಭಾಳ ದಿನದು ಓಲ್ಡ್ ನೋಡ್ರಿ ಇಲ್ಲಿ. ಸೊ ಹಾಗಾಗಿ ಒಂಥರ ಖುಷಿ ಆಯಿತು. ಮತ್ತು ನೋಡಿದ್ರೇ ಗೊತ್ತಾಗ್ಬಿಡ್ತದೆ ಪ್ಯೂರ್ ರೇಷ್ಮೆ ಸೀರೆ ಇದು ಅಂತ. ಡಿಸೈನ್ ನೋಡ್ರಿ ಎಷ್ಟು ಮಸ್ತ್ ಕೊಟ್ಟಾರ ಅವ್ರು. ಹಾಕೊಂಡಾಗಂತೂ ಭಾಳ ಮಸ್ತ್ ಅನ್ನಿಸ್ತದೆ. ಬರೀ ಇನ್ನೊಂದು ನನ್ನ ಫೇವ್ರೇಟ್ ಸ್ಯಾರಿ ತೋರಿಸ್ತೀನಿ. ಇದು ಇಲ್ಕಲ್ ಟೈಪ್. ಆ್ಯಕ್ಚುಲಿ ನನ್ನ ಹತ್ರ ಜಾಸ್ತಿ ಗ್ರೀನ್ ರೆಡ್ ಕಾಂಬಿನೇಷನ್ನೇ ಜಾಸ್ತಿ ಸ್ಯಾರಿ ಅದಾವು. ಇದು ಕೂಡ ನನ್ನ ಫೇವ್ರೇಟ್ ಸ್ಯಾರಿ ಅಂತ ಹೇಳ್ಬೋದು ರೀ. ಭಾಳ ಮಸ್ತ್ ಐತಿ ಇಲ್ಕಲ್ ಟೈಪ್. ಮತ್ತು ಇದರ ಪಲ್ಲುನೇ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಫೋಟೋ ಶೂಟಿಗಂತೂ ಎಷ್ಟು ಮಸ್ತ್ ಅನ್ನಿಸ್ತೈತ್ರಿ ಈ ಸ್ಯಾರಿ. ಭಾಳ ಅಂದ್ರೆ ಭಾಳ ಮಸ್ತ್ ಒಂದು ಒಳ್ಳೆ ಲುಕ್ನ ಕೊಡುತ್ತೆ ಇದು. ನಾವು ಹ್ಯಾಂಗೆ ಹಾಕ್ಕೊಂಡ್ರು ಇಲ್ಲ ಪ್ಲೇಟ್ಸ್ ಮಾಡ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಹೆಂಗಿದ್ರೂ ಭಾಳ ಮಸ್ತ್ ಕಾಣಿಸುತ್ತೆ. ಮತ್ತು ಇದರ ಬ್ಲೌಸ್ ಕಾಂಬಿನೇಷನ್ ಆಗಿ ಇದೇ ಕಲರ್ ಟೈಪ್ ಇದೇ ಟೈಪ್ ಕೊಟ್ಟಾರೆ ಅವರು. ಕ್ವಾಲಿಟಿ ಅಂತೂ ಟೂ ಗುಡ್ ಅಂತ ಹೇಳ್ಬೋದು ರೀ. ಅಷ್ಟು ಮಸ್ತ್ ಅದು ಕ್ವಾಲಿಟಿ ಅಂತೂ. ನೀವು ಹಿಡಿದ್ರೇ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಮೂತಾಗಿ ಎಷ್ಟು ಮಸ್ತ್ ಅದ ಅಂತ. ಮತ್ತು ಭಾಳ ಲೈಟ್ ವೇಟ್ ಅದ ಮತ್ತು ಕಂಫರ್ಟಬಲ್ ಆಗಿರುತ್ತೆ. ನಾವು ಯಾವ ಥರ ಹಾಕೊಂಡಿರ್ತೀವೋ ಆ ಥರ ಅನಿಸುತ್ತೆ. ಇಷ್ಟು ಪುಟ್ಟದಾಗಿ ಡಿಸೈನ್ ಮಾಡ್ಯಾರ ಅವರು. ಇದು ಸ್ಯಾರಿ ಬಂತು ನಮ್ಮ ಮಮ್ಮಿದ್ರಿದು. ಇದು ಯಾವಾಗ ಅಂತಂದ್ರೆ ನಮ್ಮದು ಮನೆ ಓಪನಿಂಗ್ ಮಾಡುವಾಗ ನಮ್ಮ ಮಮ್ಮಿ ಇಷ್ಟಪಟ್ಟು ಅವಾಗೇನೋ ಹೊಸದಾಗಿ ಕುಂದನ್ ವರ್ಕ್ ಸ್ಯಾರಿ ಬಂದಿತ್ತು. ಸೊ ಅವಾಗ ತೊಗೊಂಡಿರೋದು ನಮ್ಮ ಮಮ್ಮಿ. ಇದು ಕುಂದನ್ ವರ್ಕ್ ಸ್ಯಾರಿ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಬಟ್ ಜಾಸ್ತಿ ಹೆವಿ ಇರೋದ್ರಿಂದ ನಾನು ಹಾಕ್ಕೊಳ್ಳೋಂಗಿಲ್ಲ. ಬಟ್ ಇದು ರೀಸೆಂಟಾಗಿ ಹೋದಾಗ ನಂಗೆ ಜಾಸ್ತಿ ಇಷ್ಟ ಆಯಿತು ಅಂತ ನಾನು ತೊಗೊಂಡ್ಬಂದೆ. ಪರ್ಪಲ್ ಕಲರ್ ಟೈಪ್ ಐತ್ರಿ, ಪರ್ಪಲ್ ಕಲರ್. ಮತ್ತು ಅದ್ರೊಳಗೆ ಡಿಸೈನ್ ಭಾಳ ಮಸ್ತ್ ಕೊಟ್ಟಾರೆ ಅವರು. ನಾವು 4-5 ಬ್ಲೌಸಿಗೂ ಕೂಡ ಮ್ಯಾಚ್ ಮಾಡ್ಕೋಬಹುದು. ಇದು ಸಿಲ್ವರ್ ಕಲರ್ ಡಿಸೈನ್ ಕೊಟ್ಟಾರಿ. ಮತ್ತು ಗ್ರೀನ್ ಕಲರ್ ಒಳಗೆ ಈ ಥರ ಎಲೆ ಟೈಪ್ ಕೊಟ್ಟಾರ. ಮತ್ತು ಗೋಲ್ಡನ್ ಕಲರ್ ಬೀಡ್ಸ್ ಅದಾವು. ಬಟ್ ಫುಲ್ ಹೆವಿ ಅಂದ್ರೆ ಹೆವಿ ಐತ್ರಿ ಸ್ಯಾರಿ. ನಿಮಗೆ ಇದು ತೋರಿಸ್ತೀನಿ. ಇದು ಅದ್ರ ಪಲ್ಲು ಬರುತ್ತೆ ರೀ. ಇದು ನೋಡ್ರಿ ಎಷ್ಟು ಮಸ್ತಾಗಿ ಕೊಟ್ಟಾರ ಡಿಸೈನ್. ಇದಂತೂ ನನಗೆ ಭಾಳ ಇಷ್ಟ ಆಯಿತು. ಸೊ ಹಾಗಾಗಿ ನನಗೆ ಭಾಳ ಹಿಡಿಸ್ತು ಅಂತ ನಾನು ತೊಗೊಂಬಂದೆ. ಇದು ಜಾಸ್ತಿ ಹೆವಿ ವರ್ಕ್ ಐತ್ರಿ. ಇದು ಫುಲ್ ವರ್ಕ್ ಐತಿ. ನಾನು ಡೆಲಿವರಿ ಆದಮೇಲೆ ಇವ್ರ ಮನೆಗೆ ಬರಬೇಕಾದ್ರೆ ನಮ್ಮ ಪಪ್ಪ ಮಮ್ಮಿಯವರು ಕೊಟ್ಟಿದ್ರು. ಇದು ಕಲರ್ ಅಂತೂ ನೋಡ್ರಿ ಎಷ್ಟು ಮಸ್ತ್ ಅದ. ಮತ್ತು ಚಿಕ್ಕ ಬೀಡ್ಸ್ ಟೈಪ್ ಹಾಕ್ಯಾರ ಅವರು. ಇದು ಫುಲ್ ಶೈನ್ ಹೊಡಿತದ, ಭಾಳ ಮಸ್ತ್ ಅನ್ನಿಸ್ತದ. ಮತ್ತು ಇದರ ಕಲರ್ ಬಂದು ಇದೇ ಟೈಪ್ ಬ್ಲೌಸ್ ಕೊಟ್ಟಾರೆ ಅವರು. ಇದಕ್ಕೂ ಕೂಡ ಚಿಕ್ಕದಾಗಿ ಡಿಸೈನ್ ಇದು ಮಾಡಿ ಅವ್ರು ಕೊಟ್ಟಾರೆ. ನಾವೇನು ಎಕ್ಸ್ಟ್ರಾ ಕಟ್ಟಿಲ್ಲ. ಇದ್ರ ಮ್ಯಾಗಿನ ಬ್ಲೌಸ್ ನಾನೇ ಭಾಳ ಇಷ್ಟಪಟ್ಟು ಮಾಡಿಸ್ಕೊಂಡಿಲ್ರಿ. ಅದು ಇರಬಹುದು ಅದು ಆ ಸೈಡ. ಬಟ್ ನೋಡ್ರಿ ಕಲರ್ ಕಾಂಬಿನೇಷನ್ ಭಾಳ ಚಲೋ ಅನ್ನಿಸ್ತದ. ನನಗಂತೂ ಭಾಳ ಇಷ್ಟ ಆಗ್ತದೆ ಈ ಕಲರ್ ಕಾಂಬಿನೇಷನ್. ಹಾಕೊಂಡ ಕೂಡ ಭಾಳ ಮಸ್ತ್ ಅನ್ನಿಸ್ತೈತ್ರಿ. ಇದು ಕೂಡ ಫುಲ್ ರಿಚ್ ಲುಕ್ ಕೊಡ್ತೈತ್ರಿ ಇದು. ಮತ್ತು ಅಷ್ಟೇ ಸಾಫ್ಟ್ ಅದ, ಅಷ್ಟೇ ಮಸ್ತ್ ಆಗ್ಯದ. ಮತ್ತು ಇನ್ನೊಂದು ಮೇನ್ ವಿಷಯ ಅಂತಂದ್ರೆ ಭಾಳ ಕಂಫರ್ಟಬಲ್ ಆಗಿರುತ್ತೆ. ಮತ್ತು ಇನ್ನೊಂದು ಬರ್ಬೇಕಂತಂದ್ರೆ ನನ್ನ ಹತ್ರ ಜಾಸ್ತಿ ಹೆವಿ ಸ್ಯಾರೀಸ್ಗಳೇ ಅದಾವ್ರಿ.
ಮತ್ತು ಈ ಪಾರ್ಟಿ ಸ್ಯಾರೀಸ್ ಮತ್ತು ಮನೇಲಿ ಸುಮ್ಮನೆ ಸಾದಾ ಹಾಕೊಳ್ಳೋಕ್ಕಂತಂದ್ರೆ ನಾನು ಇದು ಕೂಡ ಭಾಳ ಇಷ್ಟಪಟ್ಟೆ ತೊಗೊಂಡಿರೋದು. ಬ್ಲ್ಯಾಕ್ ಕಲರ್ ಒಳಗೆ ಫುಲ್ ಡಿಸೈನ್ ಐತಿ ಮತ್ತು ಏನೋ ಒಂಥರ ಯೂನಿಕ್ ಆಗಿ ಅನ್ನಿಸ್ತು ಡಿಸೈನಲ್ಲಿ. ನೋಡಿಲ್ಲ ಡಿಸೈನ್ ಒಳಗೆ ಈ ಥರ ಶೈನಿಂಗ್ ಟೈಪ್ ಹಾಕಿದ್ರು. ಸೊ ಹಾಗಾಗಿ ಅಂತ ಈ ಸ್ಯಾರಿ ಕೂಡ ನಾನು ತೊಗೊಂಡೆ. ಬ್ಲ್ಯಾಕ್ ಆಲ್ಮೋಸ್ಟ್ ನನಗೆ ಬ್ಲ್ಯಾಕ್ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನನ್ನ ಡ್ರೆಸ್ಸಸ್ಸು ಮತ್ತು ಸ್ಯಾರೀಸ್ ಎಲ್ಲ ಬ್ಲ್ಯಾಕ್ ಕಲರ್ ಇರುತ್ತೆ. ಬಟ್ ಬ್ಲ್ಯಾಕ್ ಕಲರ್ ಒಳಗೆ ನನಗೆ ಮದುವೆಗಿಂತ ಮುಂಚೆ ಅಲ್ಲಿ ಜಾಸ್ತಿ ನಡೀತಿತ್ತು ಅಂತ ನಾನು ತವ್ರ ಮನೆಗೆ ಇಟ್ಟು ಬಂದೀನಿ ರೀ. ಬಟ್ ಇಲ್ಲಿ ಜಾಸ್ತಿ ಬ್ಲ್ಯಾಕ್ ಕಲರ್ ನಡೆಯಂಗಿಲ್ಲ. ಸೊ ಹಂಗಾಗಿ ಅಂತ ನಾನು ಯಾವಾಗದು ತೊಗೊತೀನಿ ಅದು. ಬಟ್ ಇದು ಫುಲ್ಲು ಡಿಸೈನ್ ಐತ್ರಿ. ಸೊ ಹಾಗಾಗಿ ಈ ಸ್ಯಾರಿ ಅಂತೂ ನಾನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಕೂಡ ಭಾಳ ಇಷ್ಟ ಆಯಿತು. ಫುಲ್ ಲುಕ್ ಕೊಡುತ್ತಂತ ಇದು ತೊಗೊಂಡೆ. ಮತ್ತು ಇದು ರೀಸೆಂಟಾಗಿ ನಾನು ಹಾಕೊಂಡು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಇದು ಕೂಡ ಒಂದು ಪ್ರಮೋಷನ್ಗೆ ಬಂದಿದ್ದು. ಫ್ಯಾಷನ್ ವರ್ಲ್ಡ್ ಕಲೆಕ್ಷನ್ ಅವ್ರು ಕೊಟ್ಟು ಕಳಿಸಿದ್ರು ನನಗೆ ಇನ್ಸ್ಟಾಗ್ರಾಮಿಂದ. ಇದು ಕೂಡ ಪಾರ್ಟಿ ವೇರ್. ಈ ಸ್ಯಾರಿ ಕೂಡ ಭಾಳ ಇಷ್ಟ ಆಗಿತ್ತು ರೀ. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನನ್ನ ಹತ್ರ ಹೆವಿ ಸ್ಯಾರಿಗಳು ಎಷ್ಟು ಅಂತಂದರೆ ನಾನು ಎಣಿಸಿಲ್ರಿ, ಮೇ ಬಿ 600-700 ಮೇಲೇ ಇರಬಹುದು. ಯಾಕಂತಂದರೆ ಅಷ್ಟೊಂದು ಸ್ಯಾರಿ ಇವಾಗ ಪ್ರಮೋಷನ್ಗೆ ಬಂದಿರ್ಬೋದು, ಇಲ್ಲ ನಾನು ತೊಗೊಂಡಿರ್ಬೋದು. ನಮ್ಮ ಮಮ್ಮಿ ಹತ್ರ ಯಾವುದಾದ್ರು ಇಷ್ಟ ಆದರೆ ಸಾಕು, ನಾನು ಬಿಡ್ತೀನಿ ರೀ, ಹಾಂ ತೊಗೊಂಡು ಹೋಗ್ತೀನಿ ಮಮ್ಮಿ, ನನಗೆ ಇಷ್ಟ ಆಯಿತು. ಅವರು ಸರಿ ನೀನು ವೀಡಿಯೋಸ್ ಎಲ್ಲ ಮಾಡ್ತೀಯಲ್ಲ, ಸರಿ ತೊಗೊಂಡು ಹೋಗು. ನಮ್ಮ ಅತ್ತೆ ಹತ್ರನೂ ಜಾಸ್ತಿ ಸೀರೆಗಳದವ್ರಿ. ಆ್ಯಕ್ಚುಲಿ ನಾನು ಮದುವೆ ಆದಮೇಲೆ ಬಂದಾಗ ನಮ್ಮ ಗುಲ್ಬರ್ಗ ಊರಿಗೆ ಹೋಗಿದ್ದೆ ಅಲ್ರಿ. ಅಲ್ಲಿ ಬರ್ಬೇಕಂತಂದ್ರೆ ಅಲ್ಲಿ ಇದ್ದಾಗ ನಾನು ನನ್ನ ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಸ್ಯಾರೀಸ್ ನಾನು ಪರ್ಚೇಸ್ ಮಾಡಿದ್ದೆ. ಎಷ್ಟೊಂದು ಸ್ಯಾರೀಸ್ ಪರ್ಚೇಸ್ ಮಾಡಿದ್ದೆ ಇಲ್ಲಿ ಬರಬೇಕಾದ್ರೆ ತೊಗೊಂಡು ಹೋಗಬೇಕು ಅಂತ ಗಿಫ್ಟ್ ಟೈಪ್. ಮತ್ತು ಅದಕ್ಕಿಂತ ಮುಂಚೆ ನನ್ನ ಮದುವೆಗಿಂತ ಮುಂಚೆನೇ ಸಿಕ್ಕಾಪಟ್ಟೆ ಸ್ಯಾರೀಸ್ ತೊಗೊಂಡಿದ್ದೆ, ಅವು ಕೂಡ ಇಟ್ಟಿದ್ದೆ. ಬಟ್ ನಾನು ಮದುವೆ ಆದಮೇಲೆ ಎಲ್ಲನೂ ತೊಗೊಂಬಂದ್ಬಿಟ್ಟೆ. ಅದೆಲ್ಲ ನಮ್ಮ ಊರಾಗೆ ಇಟ್ಟು ಬಂದೀನಿ ರೀ ನಾನು. ಇಲ್ಲಿ ಒಂದು 60-70% ಐತ್ರಿ. ಬಟ್ ಅಲ್ಲಿ ಒಂದು 30% ಇರ್ಬೋದು. ಅಲ್ಲಿ ಕೂಡ ಜಾಸ್ತಿ ಫುಲ್ ಸ್ಮೂತ್ ಸ್ಯಾರೀಸ್ ಎಲ್ಲ ಅಲ್ಲೇ ಡೈಲಿ ವೇರ್ ಫಸ್ಟ್ ಮ್ಯಾರೇಜ್ ಆದಾಗ ಡೈಲಿ ಹಾಕೊತಿದ್ದೆ ಅಲ್ರಿ. ಸೊ ಹಾಗಾಗಿ ಅಂತ ಅದು ಅಲ್ಲೇ ಅದವು. ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಲೆಕ್ಷನ್ಸ್ ಮತ್ತು ಜಾಸ್ತಿ ಬಾರ್ಡರ್ ಸ್ಯಾರೀಸ್ ಎಲ್ಲ ಇಲ್ಲಿ ಅದವು. ಅಲ್ಲಿ ಕೂಡ ಅಷ್ಟೇ ಸ್ಯಾರಿ ಅದಾವ್ರಿ. ನಾನು ನಮ್ಮ ಮನೆಗಂತೂ ಎಲ್ಲರೂ ಬೈತಾರೆ ಸ್ಯಾರಿ ತೊಗೊಂಡ್ರೇನೆ, ಅಲ್ಲಿನೂ ಅಷ್ಟು ತುಂಬ್ಯಾವು ಇಲ್ಲಿನೂ ಇಷ್ಟು ತುಂಬ್ಯಾವು, ಯಾವಾಗ ಹಾಕೊಳ್ಳೋದು, ಯಾವಾಗ ಏನು ಮಾಡ್ತಿ ಅಂತ. ನಮ್ಮ ಹೆಣ್ಮಕ್ಳಿಗಂತೂ ಸ್ಯಾರಿ ಎಷ್ಟು ತೊಗೊಂಡ್ರೂ ಸಾಕಾಗಲ್ಲ. ಜಸ್ಟ್ ಒಂದ್ಸಲ ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ಟೈಮ್ ಯಾವುದಾದ್ರು ಫಂಕ್ಷನ್ ಇತ್ತು ಎಲ್ಲಾದರೂ ಹೋಗಬೇಕು ಅಂತಂದ್ರೆ ಆ ಸ್ಯಾರಿ ಬೇಡವೇ ಬೇಡ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಅಂತ ಬೇರೆ ಸ್ಯಾರಿನ ತೊಗೊಳ್ಳೋಕ್ಕೆ ನಾವು ಹೋಗ್ತೀವಿ. ಯಾವ ಥರ ಅದ ಅಂತ ಇದು ನನಗೆ ಯಾಕೆ ಇಷ್ಟ ಆಗಿತ್ತು ಅಂತಂದರೆ ಅವ್ರು ಜಾಸ್ತಿ ಪಿಕ್ಸ್ ಎಲ್ಲ ಹಾಕಿದ್ರು. ಬಟ್ ಇದರಲ್ಲಿ ಆಲ್ಮೋಸ್ಟ್ ಭಾಳ ಚಲೋ ಪಿಕ್ಸ್ ಅದಾವ್ರಿ. ಅಂತಂದರೆ ಇವಾಗ ವಧುವರನ್ನ ಪಲ್ಲಕ್ಕಿಯಲ್ಲಿ ಕರ್ಕೊಂಡು ಹೋಗೋದು, ಅವರಿಬ್ಬರು ಮಾತಾಡೋದು, ಇರಿ ನಂದಿ ಇರೋವಂಥದ್ದು ಭಾಳ ಮಸ್ತ್ ಒಂಥರ ಒಳ್ಳೆ ಇದು ಡಿಸೈನ್ ಕೊಟ್ಟಾರೆ ಅವರು. ಸೊ ಹಾಗಾಗಿ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಕಲರ್ ಕೂಡ ಭಾಳ ಮಸ್ತ್ ಇತ್ತಲ್ರಿ. ಗ್ರೀನ್ ವಿತ್ ರೆಡ್ ಕಾಂಬಿನೇಷನ್ ಒಳಗಿತ್ತು. ಪ್ಲಸ್ ಅದರೊಳಗೆ ಈ ಡಿಸೈನ್ ಇತ್ತು. ಸೊ ಹಾಗಾಗಿ ಒಂಥರ ಲುಕ್ ಭಾಳ ಮಸ್ತ್ ಅನಿಸ್ತೈತ್ರಿ. ಸೊ ಹಾಗಾಗಿ ಅಂತ ನಾನು ಇದನ್ನು ಬೈ ಮಾಡಿದೆ. ಹಾಕೊಂಡಾಗಂತೂ ಭಾಳ ಕ್ಯೂಟಾಗಿ ಮಸ್ತಾಗಿ ಕಾಣಿಸ್ತೀವಿ. ಇದು ಸೇಮ್ ನವರಿ ಸ್ಯಾರಿ ಇದು. ಇಲ್ಲಿ ನಾನು ಮುಂಬೈಗೆ ಬಂದಮೇಲೆ ತೊಗೊಂಡಿದ್ದು ಸ್ಯಾರಿ ಇದು. ಇದು ಕೂಡ ಚಾಕ್ಲೇಟ್ ವಿತ್ ಗ್ರೀನ್ ಕಾಂಬಿನೇಷನ್ ಒಳಗಿರುವಂಥದ್ದು. ಇದಕ್ಕೆ ಸಣ್ಣ ಮ್ಯಾಂಗೋ ಡಿಸೈನ್ ಟೈಪೇ ಕೊಟ್ಟಾರೆ ಅವರೇ. ಬಾರ್ಡ್ರ್ ಅದ ಭಾಳ ಮಸ್ತ್ ಕೊಡ್ತೈತಿ. ಈ ಬಾರ್ಡ್ರ್ ಸೇಮ್ ಆಗಿ ಪ್ಲೇಟ್ಸ್ ಕುಂದ್ರಿಸಿದ್ರು ಕೂಡ ಮಸ್ತಾಗಿ ಕಾಣಿಸ್ತೈತಿ. ಸುಮ್ಮನೆ ಹಾಕ್ಕೊಂಡು ಮತ್ತಿನ ಅನಿಸ್ಬಾರ್ದಲ್ರಿ ಯಾಕಾದ್ರೂ ತೊಗೊಂಡಿವೋ ಅಂತ. ಮತ್ತು ಇದು ಒಂದು ನಾವು ರೀಸೆಂಟಾಗಿ ಎಲ್ಲೋ ಶಾಪಿಗೆ ಹೋಗಿದ್ವಿ, ಮೇ ಬಿ ಸಿಂಗಿ ಒಳಗೆ ಅನ್ಸುತ್ತೆ. ಬಟ್ ಇದು ಸಾಡಿದು ಕ್ವಾಲಿಟಿ ಅಷ್ಟು ಸರಿ ಬರಲಿಲ್ಲ. ಬಟ್ ಬೆಸ್ಟ್ ಐತ್ರಿ, ಹಾಕ್ಕೊಳಕ್ಕಂತೂ ಭಾಳ ಬೆಸ್ಟ್ ಐತಿ. ಇದು ನೋಡಿರಿ ನೀವು, ಎಲ್ಲ ವಿತ್ ಗ್ರೀನ್ ಕಾಂಬಿನೇಷನ್ ಒಳಗೆ ಕೊಟ್ಟಾಗ ಇದು ಕೂಡ ಮಸ್ತಾಗಿ ಐತಿ. ಇದು ಪಲ್ಲು ಬರುತ್ತೆ ವಿತ್ ಕೆಳಗೆ ಯೆಲ್ಲೋ ಕಲರ್. ಇದನ್ನು ನಾನು ಒಂದ್ಸಲ ಬೈ ಮಾಡಿದೆ. ನೋಡಿದ್ರಲ್ರಿ ನನ್ನ ಹತ್ರ ಇರೋಂಥ ಸ್ಯಾರಿ ಕಲೆಕ್ಷನ್ಸ್. ಜಸ್ಟ್ ನನಗೆ ಫೇವ್ರೇಟ್ ಆಗಿರೋದು ಮತ್ತು ಬೆಸ್ಟ್ ಮೂಮೆಂಟ್ ಅನಿಸಿರೋದು ಮತ್ತು ಯಾರಾದರೂ ಕೊಟ್ಟಿರೋದು ಮತ್ತು ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಅದರಲ್ಲಿ ನನ್ನ ಫೇವ್ರೇಟ್ ಆಗಿರೋಂಥ ಸ್ಯಾರೀಸ್ಗಳನ್ನ ಸ್ವಲ್ಪ ನಾನು ನಿಮಗೆ ತೋರಿಸ್ದೆ. ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ ಒಳಗಿಂದು ಜಸ್ಟ್ 10% ಅಷ್ಟೇ ನಾನು ತೋರಿಸ್ದೆ ಇವಾಗ ಇಷ್ಟ ಆಗಿರೋದು. ಅದನ್ನು ಬಿಟ್ಟು ನಾರ್ಮಲ್ ಆಗಿ ಬಾರ್ಡರ್ ಸ್ಯಾರೀಸ್ನು ಸಿಕ್ಕಾಪಟ್ಟೆ ಅದಾವ್ರಿ ನನ್ನ ಹತ್ರ. ಏನು ಮತ್ತು ಡೈಲಿ ಯೂಸಿಗೆ ಆಗಿರ್ಬೋದು, ಸ್ಮೂತ್ ಸ್ಯಾರೀಸ್ ಆಗಿರ್ಬೋದು, ಅವು ಜಾಸ್ತಿ ಅದವು. ಅವು ನೆಕ್ಸ್ಟ್ ಬೇಕಂತಂದರೆ ವಿಡಿಯೋ ಮಾಡೋಮಂತ. ಇವಾಗ ನಂಗೆ ಜಸ್ಟ್ ಬೇಕಾಗಿರೋದು ಫೇವ್ರೇಟ್ ಇರೋದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡೀನಿ. ಸೊ ಹಾಗಾಗಿ ಅಂತ ನನಗಂತೂ ಈ ವಿಡಿಯೋ ಮಾಡಬೇಕಂತ ಅನ್ನಿಸ್ತು. ಮತ್ತು ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ.